ಬಿಗ್ ಬಾಸ್ ಕನ್ನಡ ಸೀಸನ್ 4 ಓಕೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಗ್ರ್ಯಾಂಡ್ ಆಗಿ ಮುಗಿದಿದೆ. ಸೊ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಒಳ್ಳೆ ಹುಡುಗ ಪ್ರಥಮ್ ಅವರು ಗೆದ್ದಿದ್ದಾರೆ. ಈಗ ನಮ್ಮ ಜೊತೆಲಿ ಬಿಗ್ ಬಾಸ್ ಕನ್ನಡ ನಿರ್ದೇಶಕರಾಗಿರುವಂತವರು ಮತ್ತೆ ಕಲರ್ಸ್ ಕನ್ನಡ ಮತ್ತೆ ಕಲರ್ಸ್ ಸೂಪರ್ ಚಾನಲ್ ನ ಬಿಸ್ನೆಸ್ ಹೆಡ್ ಆಗಿರುವಂತಹ ಪರಮೇಶ್ವರ್ ಗುಂಡ್ಕಲ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಬಿಗ್ ಬಾಸ್ ಕನ್ನಡ 4 ಅತ್ಯಂತ ಯಶಸ್ವಿಯಾಗಿ ತುಂಬಾ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗಿ ಮುಗಿದಿದೆ. ಸೊ ಈಗ ಅನಿಸ್ತಿದೆ ಸರ್, ಈಗ ಎಲ್ಲ ಕಂಪ್ಲೀಟ್ ಆಯ್ತು? ಇಲ್ಲ, ಇದೊಂದು 114 ದಿನಗಳ ಜರ್ನಿ. ಇದನ್ನು ಮುಗಿಸಿದಾಗ ಒಂದು ಮಟ್ಟದಲ್ಲಿ ನಮಗೆ ರಿಲೀಫ್ ಇರುತ್ತೆ. ಆ ರಿಲೀಫ್ ಈಗ ಸದ್ಯಕ್ಕೆ ನಮಗೆ ಆ ರಿಲೀಫನ್ನು ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಒಂದು ನಿರಾಳ ಭಾವ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಈಗ. ಸೊ ಇಷ್ಟು ಕಷ್ಟದ ಜರ್ನಿ ಇದು. ಈ ಜರ್ನಿಯನ್ನು ಮುಗಿಸಿ ಆದಮೇಲೆ ಒಂದು ಸಕ್ಸಸ್ಫುಲ್ ಶೋವನ್ನು ಮುಗಿಸಿದಾಗ ಒಂದು ಸಂಭ್ರಮ ಇರುತ್ತೆ, ಒಂದು ಸಮಾಧಾನ ಇರುತ್ತೆ. ಆ ಸಮಾಧಾನದಲ್ಲಿ ನಾನಿದ್ದೀನಿ ಮತ್ತು ನಮ್ಮ ಇಡೀ ತಂಡ ಇದೆ. ಬಿಗ್ ಬಾಸ್ ಫೈನಲ್ ರೆಕಾರ್ಡಿಂಗ್ ಚಾಲೆಂಜಿಂಗ್ ಯಾವ ಥರ ಒಂದು ಚಾಲೆಂಜ್ ಇತ್ತು? ಬಿಗ್ ಬಾಸ್ನ ಫಿನಾಲೆಯ ರೆಕಾರ್ಡಿಂಗಲ್ಲಿದ್ದ ಚಾಲೆಂಜ್ ಒಂದೇ. ಆ ಚಾಲೆಂಜ್ ಏನು ಅಂದರೆ, ಮುಖ್ಯವಾಗಿ ಯಾರು ಗೆದ್ದಿದ್ದಾರೆ ಅನ್ನೋದನ್ನು ನಾವು ಕೊನೆ ತನಕ ಗೌಪ್ಯವಾಗಿ ಉಳಿಸ್ಕೊಳ್ಳೋದು. ಸೊ ಅದು ಸಾಧ್ಯವೇ ಇಲ್ಲ, ಯಾಕೆಂದರೆ 300-400 ಜನ ಒಂದು ಬಿಗ್ ಬಾಸ್ ಥರದ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಕಳೆದ ಸಾರಿ ಏನಾಯಿತು, ನಾವು ಶನಿವಾರ ಶೂಟಿಂಗ್ ಶುರು ಮಾಡಿದ್ವಿ, ರವಿವಾರ ಬೆಳಿಗ್ಗೆವರೆಗೂ ಶೂಟ್ ಮಾಡಿದ್ವಿ. ಬೆಳಿಗ್ಗೆ ಆ್ಯಕ್ಚುಲಿ ವಿನ್ನರ್ ಯಾರು ಅನ್ನೋದು ನಮ್ಮ ತಂಡಕ್ಕೆ ಗೊತ್ತಾಯಿತು. ನಮ್ಮ ತಂಡಕ್ಕೆ ಗೊತ್ತಾದಾಗ, ಅಲ್ಲಿದ್ದವ್ರಿಗೆ ಗೊತ್ತಾದಾಗ ಅದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಡ್ತು. ಆವಾಗ ರವಿವಾರ ಸಂಜೆ ಹೋಗುವ ಎಪಿಸೋಡಿಗೆ ಹೆಚ್ಚು ಕಡಿಮೆ ಯಾವ ಬೆಲೆಯೂ ಇಲ್ಲದೆ ಇರುವಂತಹ ಪ್ರಸಂಗ ನಿರ್ಮಾಣ ಆಯಿತು. ಸೊ ಇದು ಒಂದು ಸವಾಲು ಅಂತ ಅನ್ಸಿತ್ತು ನಮಗೆ. ಸೊ ಅದಕ್ಕೆ ನಾವು ಹೋಗಿ ಸುದೀಪ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಾವು ರವಿವಾರವೇ ಶೂಟ್ ಮಾಡೋಣ ಕೊನೆಯ ಪೋರ್ಷನ್ ಅಂತ, ಯಾರು ಗೆದ್ದಿದ್ದಾರೆ ಅನ್ನೋದನ್ನು ಕೊನೆಯದಾಗಿ ನಾವು ಟೆಲಿಕಾಸ್ಟ್ ಶುರು ಆದಮೇಲೆ ಶೂಟ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆ ದೃಷ್ಟಿಯಿಂದ ನಾವು ರವಿವಾರ ದಿನ 8 ಗಂಟೆಯಿಂದ ಕೊನೆ ಸೆಗ್ಮೆಂಟನ್ನು ಶುರು ಮಾಡಿ 9 ಗಂಟೆವರೆಗೂ ಶೂಟ್ ಮಾಡಿ ಅದು 10:30 ನಂತರ ಟೆಲಿಕಾಸ್ಟ್ ಆಗೋಕ್ಕೆ ಶುರುವಾಯಿತು. ಇದು ಆಲ್ಮೋಸ್ಟ್ ಲೈವ್ ರೀತಿಯಲ್ಲಿ ಇದು ಟೆಲಿಕಾಸ್ಟ್ ಶೂಟ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟು ರಿಸಲ್ಟನ್ನು ಗೌಪ್ಯವಾಗಿ ಇಟ್ಕೊಳ್ಳೋದು ಸಾಧ್ಯ ಆಯಿತು. ಮತ್ತು ಯಾರು ಗೆದ್ದಿದ್ದಾರೆ ಅನ್ನೋ ವಿಷಯದಲ್ಲಿ ಕೊನೆವರೆಗೂ ಕನ್ಫ್ಯೂಷನ್ನು ಜನರ ಮನಸ್ಸಲ್ಲಿತ್ತು. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.